ಅಲ್ಲೋಡು. ಏನೇ? ಅಲ್ಲೊಬ್ಬ ವ್ಯಕ್ತಿ ಗ್ಲಾಸ್ ಹಾಕೊಂಡು ಗ್ರೀನ್ ಕಲರ್ ವೆಲ್ವೆಟ್ ಶರ್ಟ್ ಹಾಕಿದಾರಲ್ಲ. ನಾನಿದ್ದೀನಿ. ಜೀವನದಲ್ಲಿ ನಿಮ್ಗೇನ್ ಬೇಕೋ ಅದಕ್ಕೆ ಹೆಲ್ಪ್ ಮಾಡ್ತೀನಿ. ನೀನ್ ನನ್ನ ಪಾಲಿನ ದೇವ್ರು ಕಡಪ್ಪ. ನಿನ್ ಪಾದ ಜೆರಾಕ್ಸ್ ಮಾಡ್ಕೊಡು, ಮನೇಲಿ ಇಟ್ಕತ್ತೀನಿ. ತಗೊಳ್ಳಿ, ದುಡ್ಡು ತಗೊಳ್ಳಿ. ದುಡ್ಡ ಯಾರತ್ ಮಗನ ಪುಣ್ಯಾತ್ಮ. ನಿಮ್ಗಿನ್ನು ಏನೇ ಬೇಕಂದ್ರು ನಾನಿದ್ದೀನಿ, ನಾ ಹೆಲ್ಪ್ ಮಾಡ್ತೀನಿ. ಆಯ್ತಪ್ಪ. ನನ್ನ ಪಾಲ್ಗೆ ನೀನ್ ದೇವ್ರ ಕಣ್ಣಂಗ್ ಕಾಣ್ತಾ ಇದೀಯ. ನಿಮ್ಮಂತವ್ರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇರ್ಬೇಕು. ತಗೊಳಪ್ಪ. ನೇರಳೆನ್ ಗಿರಳೆನ್ ತಿಂತೀಯ? ಲೇ, ಮೊದ್ಲಿರ್ಲಿ, ಒಳಕೋದ್ರು ಹೋಗು ಹೋಗು. ನೆಕ್ಸ್ಟ್ ಪ್ಲಾನ್ ಏನು? ಒಳಗೆಲ್ಲ ರೆಡಿ ಆಗದೆ. ನೀವ್ ಒಳಗೋದ್ರೆ ಬರೀ ಆಕ್ಷನ್. ಸರಿ. ನೇರಳೆ 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 ನೇರಳೆ. ಎಂತ ಒಳ್ಳೆ ಮನುಷ್ಯ ಅಲ್ಲ. ಸ್ವಂತ ಮಕ್ಕಳಿ ತಂದೆ ತಾಯಿನ ಆಚೆ ಹಾಕ್ತಾರೆ, ಇಲ್ಲ ಅಂದ್ರೆ ಅನಾಥಾಶ್ರಮಕ್ಕೆ ಕಳಿಸ್ತಾರೆ. ಅಂಥದ್ರಲ್ಲಿ ಈ ವ್ಯಕ್ತಿ ಯಾರೋ ವಯಸ್ಸಾದ ವ್ಯಕ್ತಿಗೆ ದುಡ್ಡು ಕೊಡ್ತಾರೆ, ಎಲ್ಲ ರೀತಿಲೂ ಸಹಾಯ ಮಾಡ್ತಾರೆ, ಮರ್ಯಾದೆಯಿಂದ ಬದುಕೋಕೆ ಅವಕಾಶ ಮಾಡಿಕೊಡ್ತಾರೆ. ಸಚ್ ಎ ನೈಸ್ ಪರ್ಸನ್ ಹಿ ಈಸ್. ಬಿಡೆ, ಈ ಕಾಲದಲ್ಲಿ ಇದು ಕಂಟೆಂಟು. ಯಾರೋ ಬಂದು 500 ರೂಪಾಯಿ ಕೊಡೋದು, ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕೋದು. ಮಿಲಿಯನ್ಸ್ ವ್ಯೂಸ್ ಹೋಗುತ್ತೆ, ಅದರಿಂದ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ಕೊರೋನಾ ಟೈಮಲ್ಲಿ 20 ರೂಪಾಯಿ ಕೊಟ್ಟು ಅರ್ಧ ಲೀಟ್ರ್ ಹಾಲು ತಗೊಂಡು ಅದನ್ನ ಬಡವ್ರಿಗೆ ಕೊಟ್ಟು 5,000 ರೂಪಾಯಿ ಖರ್ಚು ಮಾಡಿ ಶೂಟಿಂಗ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು. ಬಿಟ್ಟಿ ಬಿಲ್ಡಪ್. ಈ ಕಾಲದಲ್ಲಿ ಲಾಭ ಇಲ್ಲದೆ ಯಾರು ಏನು ಮಾಡಲ್ಲ. ಹಾಗಂತೀಯಾ? ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಕೇಕ್ ಕಟ್ ಮಾಡೋಣ.